uploading a video after a long time because I have been really busy lately. I captured as much as I could. Actually, I'm not in the mood to study today, but still trying to stay consistent with my studies. Okay, welcome back to my YouTube channel. These videos are all from 2 to 3 days ago, and this week was really good for me in terms of earnings. I couldn't capture all the makeup work because I was too busy with my work. ಮೆಹಂದಿ ಅಷ್ಟೇ ಅಲ್ಲ, ಮೇಕಪ್ ಕೂಡ ಇತ್ತು, ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ತುಂಬ ಬ್ಯುಸಿ ಇದ್ದೆ ಆ್ಯಂಡ್ ಟಯರ್ಡಾಗಿ ನಾನು ಕ್ಯಾಪ್ಚರ್ ಮಾಡೋ ಮೂಡಲ್ಲಿ ಇರಲಿಲ್ಲ. ವಿ ಆಲ್ಸೋ ವೆಂಟ್ ಔಟ್ ಫಾರ್ ಡಿನ್ನರ್ ಟು ಪಾಂಡವಪುರ. ಒಂದು ಬರ್ಡೇ ಇತ್ತು, ಸೊ ನೈಟ್ ಔಟ್ ಹೋಗಿದ್ವಿ ಡಿನ್ನರ್ಗೆ ಅಂತ. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸಿ ನಾನ್ ವೆಜ್ ಊಟ ಮುಗಿಸಿದ್ವಿ. ಆ್ಯಂಡ್ ದೀಸ್ ಡೇಸ್ ಐ ಆಮ್ ಸ್ಟಡಿಂಗ್ ವೆರಿ ಲೇಟ್. ಐ ಡೂ ಸ್ಟಡಿ ಲೇಟ್ ಅಟ್ ನೈಟ್ ಬಟ್ ನಾಟ್ ವೆರಿ ಪ್ರಾಪರ್ಲಿ. ತುಂಬ ಲೇಟಾಗಿ ಎದ್ದೇಳ್ತಿದ್ದೀನಿ ಈ ವೀಕ್ ಪೂರ ಲೇಟಾಗಿದ್ದು. ಯಾವಾಗ ಎದ್ದೇಳ್ತೀನೋ ಆವಾಗಲೇ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಪ್ರಾಪರಾಗಿ ಸ್ಟಡಿ ಓದ್ತಿದ್ದೀನಿ, ಬಟ್ ಕರೆಕ್ಟ್ ಟೈಮಿಗೆ ಫಾಲೋ ಮಾಡ್ತಿಲ್ಲ. ಯಾವಾಗ ಬೇಕು ಅವಾಗ ಓದ್ಕೊಂಡು ಜೊತೆಗೆ ಕೆಲಸ ಮಾಡ್ಕೊಂಡು ಬ್ಯುಸಿ ಇದ್ದೀನಿ. ಆ್ಯಂಡ್ ಈ ವೀಕ್ ಒಳ್ಳೆ ಅರ್ನಿಂಗ್ಸ್ ಕೂಡ ಆಯಿತು, ಖುಷಿ ಇದೆ. ಆ್ಯಂಡ್ ಇವತ್ತು ನಮ್ಮ ತಮ್ಮಂದಿರ ಜೊತೆ ಗದ್ದೆಗೆ ಹೋಗಿದ್ದೆ. ಅಲ್ಲಿ ಸೀಬೆಹಣ್ಣು, ಎಳನೀರು ಆ್ಯಂಡ್ ಮಾವಿನಕಾಯಿ ಎಲ್ಲ ತಿಂದ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಲ್ಮೋಸ್ಟ್ 2 to 3 hours ಅಲ್ಲೇ ಇದ್ವಿ. ಬೇರೆಯವ್ರ ಗದ್ದೆಲೆಲ್ಲ ಎಳ್ನೀರು ಕುಡ್ಕೊಂಡು ಮನೆಗೆ ವಾಪಸ್ ಬಂದೆ. ಆ್ಯಂಡ್ ಆಫ್ಟರ್ ಟೇಕಿಂಗ್ ಸಮ್ ರೆಸ್ಟ್ ಫಾರ್ ಎ ವೈಲ್ ಐ ಸ್ಯಾಟ್ ಡೌನ್ ಇನ್ ದ ಈವ್ನಿಂಗ್ ಟು ಸ್ಟಡಿ ಅಗೇನ್. ಓದೋ ಮೂಡಿರಲಿಲ್ಲ ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿದಾಗೆ, ಬಟ್ ಆದರೂ ಓದೋಣ ಅಂತ ಕೂತ್ಕೊಂಡಿದ್ದಷ್ಟೇ. ಬರೀ ಫೋನ್ ನೋಡ್ಕೊಂಡು ಸ್ವಲ್ಪ ಅಷ್ಟೇ ಓದಿದ್ದು, ಫೋನ್ ನೋಡೋದೇ ಆಯಿತು. ಆ್ಯಂಡ್ I sat down to study, but I ended up using my phone instead of studying. Like I said in the beginning, I wasn't really in the mood today. ಓದೋಕ್ಕೆ ಮೂಡಿರಲಿಲ್ಲ, but I still tried to study. I only studied a little, ಸ್ವಲ್ಪ ಅಷ್ಟೇ, ಒಂದು 3 pages ಅಷ್ಟೇ ಓದಿದ್ದು. ಆ್ಯಂಡ್ in my last video I mentioned starting 30 days study challenge ವೀಡಿಯೋಸ್ ಮಾಡೋಣ ಅಂತ, ಬಟ್ ಈ ವೀಕಲ್ಲಿ ಆಗ್ತಿಲ್ಲ. ಈ ವೀಕಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ವಿಲ್ ಬಿ ಸ್ಟಾರ್ಟಿಂಗ್ ಇನ್ ದಿಸ್ ವೀಕ್. ಆ್ಯಂಡ್ ನಾಟ್ ಓನ್ಲಿ ವಿತ್ ಸ್ಟಡೀಸ್, ಐ ವಿಲ್ ಆಲ್ಸೋ ಟ್ರೈ ಟು ಸ್ಟೇ ಕನ್ಸಿಸ್ಟೆಂಟ್ ಇನ್ ಅಪ್ಲೋಡಿಂಗ್ ವೀಡಿಯೋಸ್ ಟು. ಶಾರ್ಟ್ಸ್ ಡೈಲಿ 2 or 3 ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದಿನೂ ಮಿಸ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡ್ತಿದ್ದೀನಿ. ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಶಾರ್ಟ್ ವೀಡಿಯೋಸ್ ಏನು 1 ನಿಮಿಷದಲ್ಲಿ 1-2 ನಿಮಿಷ ಟೈಮ್ ತೊಗೊಂಡು ಅಪ್ಲೋಡ್ ಮಾಡಿಬಿಡ್ಬೋದು. ಬಟ್ ಲಾಂಗ್ ವೀಡಿಯೋಸ್ ಆದರೆ ಅದನ್ನು ನೀಟಾಗಿ ಎಡಿಟ್ ಮಾಡಿ ಮತ್ತು ಅದಕ್ಕೆ ವಾಯ್ಸ್ ಎಲ್ಲ ಕೊಡಬೇಕು. ಸೊ ತುಂಬ ಲೇಟ್ ಆಗ್ತಿದೆ. ನಾನು ಆಲ್ಮೋಸ್ಟ್ 4 to 5 days ಆಗಿರ್ಬೋದು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿ. ಸ್ಟಡೀಸ್ಗೆ ಅಂತ ಕುತ್ಕೊಂಡು ಬರೀ ಫೋನ್ ನೋಡೋದೇ ಆಗ್ತಾಯಿದೆ. ಇಟ್ಸ್ ಓಕೆ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಪೊಲಿಟಿ ಓದಿದ್ದು, ನಾಳೆಯಿಂದ ಸ್ವಲ್ಪ ಕಮ್ಯುನಿಕೇಷನ್ ಪೇಪರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ 30 days ಚಾಲೆಂಜಲ್ಲಿ ನಾನು ಆಲ್ಮೋಸ್ಟ್ ರಿವಿಸನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ 2 yearsಯಿಂದ ಓದ್ತಾನೇ ಇದ್ದೀನಿ. ರಿವಿಸನ್ ಮಾಡಿಕೊಂಡು ಇವಾಗ ಹೊಸ್ದಾಗಿ ಬಂದಿರೋ ಟಾಪಿಕ್ಸ್ ಬಗ್ಗೆ ಎಲ್ಲ ಕಣ್ಣಾಡಿಸ್ಕೊಂಡು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ಮೆಂಟಲ್ ಎಬಿಲಿಟಿಯ ಅದು ಮೈನ್. ಆ್ಯಂಡ್ ಶಾರ್ಟ್ಸ್ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಜಾಸ್ತಿ ಬೇರೆ ಆ್ಯಕ್ಟಿವಿಟೀಸೇ ಇದೆ ಆ ಶಾರ್ಟ್ಸ್ ವೀಡಿಯೋಸಲ್ಲಿ. ಸ್ಟಡೀಸ್ ತುಂಬ ಕಡಿಮೆ. ಇನ್ಮೇಲೆ ಮಾಡ್ತೀನಿ. ಇವಾಗ 28 ಸಬ್ಸ್ಕ್ರೈಬರ್ಸ್ ಇದ್ದರು, 30 ಆಗಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಮ್.
ಆ್ಯಂಡ್ ನನ್ನ ಮೇಕಪ್ ಮತ್ತು ಮೆಹಂದಿ ವಿಡಿಯೋಸ್ ನೋಡಬೇಕು ಅಂತಂದರೆ ಮೀನ್ಸ್ ನನ್ನ ವರ್ಕ್ ನೋಡಬೇಕು ಅಂತಂದರೆ ನಾನು ಇನ್ಸ್ಟಾದಲ್ಲಿ ಹೋಗಿ ನೋಡ್ಬೋದು. ನನ್ನ ಇನ್ಸ್ಟಾ ಐ ಡಿ ಬಂದು ನಿಶು ಮೇಕವರ್ 1905 ನಿಶು ಅಂಡರ್ಸ್ಕೋರ್ ಮೇಕಪ್ ಮೇಕೋವರ್ ಅಲ್ಲ, ನಿಶು ಅಂಡರ್ಸ್ಕೋರ್ ಮೇಕಪ್ 1905 ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಬಾಯ್ ಬಾಯ್.